ಲೋಕವನ್ನೇ ಬಯದಿ ಮುಂದೆ ಕಾಳಗಕ್ಕೆ ಸೈನ್ಯವಿರಲಿ ಹೇಳಲೇ ನನಯೋ ಮುಂದೆ ಕಂದ ಕೌದ ಕಣ್ಣೀರು ಯಾಕೆಂದು ಕೇಳ್ತಾ ಇದೆಯಲ್ಲ, ಕಣ್ಣೀರಿನ ಕಥೆಯನ್ನು ಯಾವ ನಾಲೆಗೆಯಲ್ಲಿ ಹೇಳಿ ಕುಮಾರ? ಯಾಕೆ ತಡವರಿಕೆ? ನಾಲೆಗೆ ತಡವರ್ತಾ ಉಂಟು ಕನ್ನ. ಸ್ವಲ್ಪ ದಿನದ ಹಿಂದೆ ನಿನ್ನ ತಂದೆ ನಾಕಲೋಕವನ್ನು ಏದಂತ ವಿಚಾರ ನಿನಗೂ ತಿಳಿದ ವಿಚಾರ ತಾನೆ. ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಂಡು ಬರ್ತೇನೆಂದು ಎಲ್ಲ ಮಾತನ್ನು ಹೇಳಿ ಹೋಗಿದ್ದಾರೆ. ಅದೇ ರೀತಿಯಾಗಿ ನಾಕವನ್ನು ಏದುತ್ತಾ ನಿನ್ನ ತಂದೆ ಚಂದ್ರಾದಿ ಸಮರದರನ್ನು ಯುದ್ಧದ ಮುಖೇನವಾಗಿ ಸೋಲಿಸಿ ಸುರಗದ್ದುಗೆಯನ್ನು ಏರಿ ಕುಳಿತುಕೊಂಡಂತೆ ಮಗನೇ. ಅಮ್ಮ, ಅಸುರ ಸಮುದಾಯವೇ ಕೈತಟ್ಟಿ ಸ್ವಾಗತಿಸಬೇಕಾದಂತಹ ವಿಷಯವಿದು. ನನ್ನಯ್ಯ ದೇವತೆಗಳನ್ನು ಸದೆಬಡಿದು ದೇವ ಸಿಂಹಾಸನದಾಸೀನರಾದರೆ ನಿನ್ನ ಸ್ಥಾನ ಹಿಡಿದು ತಾಯಿ 3 ಲಾಖದ ಸಾಮ್ರಾಜ್ಞಿ ಕಟ್ಟಿಳಿಸಬೇಕಾದ ಸಮಯ ಇದಲ್ಲ. ಆನಂದ ಆಶ್ರಯಗಳನ್ನು ಸುರಿಸಿ ಸಂತೋಷವನ್ನು ಅನುಭವಿಸಮ್ಮ. ಆ ಸಂತೋಷ ಕಾಲ ಪಾಲಿಗೆ ಬರಲಿನ ಮಗನೇ. ಸುರರನೆಲ್ಲ ಗೆಲಿದು ಬಳಿಕ ತಂದ ಕಾಲ ತಾನು ಮೆರೆಯುತ್ತಿರಲು ನಾಕದೊಳಗೆ ತಂದ ಕಾಲ ಹೊರದೊಳೋರ್ವ ಎಚ್ಚನೈದಿ ಕಂದ ಕಾಲ ಹೊರದೊಳೋರ್ವ ಎಚ್ಚನೈದಿ ಕಂದ ಕಾಲ ಸರಿದಂತೆ ನಿನ್ನ ಬಿದ್ದನು ಕಂದ ಕಾಲ ಬೇಳಲೇನಯ್ಯೋ ಮುತ್ತು ಕಂದ 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 ಸ್ವರ್ಗದಲ್ಲಿ ತಾನೇ ತಾನಾಗಿ ಮೆರಿತಾ ಇದ್ದರಂತೆ ನಿನ್ನ ತಂದೆ. ಈ ವಿಚಾರವನ್ನು ಕಂಡಂತ ದುರಪ ತುಂಬನೆಲ್ಲ ಮೋಸ ವಂಚನೆ ಮಾಡುವುದಕ್ಕಾಗಿ ಮುಂದಾದ ಮಗನೇ. ಏನು ಮೋಸವಮ್ಮ? ಅಷ್ಟು ಮಾತ್ರವಲ್ಲ, ನಿನ್ನ ತಂದೆಯನ್ನು ಸ್ವರ್ಗದಲ್ಲಿ ಕೊಂದಿದ್ದ ಮಗನೇ. ಜನನಿಯ ವಚನವ ಹೋಲಿಸಿ ಮುಗಿದನು ಸಾಮರ್ಥ್ಯದಿಂದ ಮಗನಿಗಿಲ್ಲ ತಾಯಿ. ಸಮಾಧಾನ ಮಾಡ್ಬೇಕನೇ. ಅಳಿದು ಹೋದರೆ ನನ್ನಯ್ಯ. ಹೌದು ಕಂದ. ನಾವಿದ್ದು ಮುಂದೆ ತಪ್ಪಲಿಯೇ? ಹೌದು. ಅನಾಥರೇ ನಮ್ಮ ಸತ್ಯ. ಜನನಿಯ ನಮ್ಮಲ್ಲಿ ಹೀನಾಯ ಸೋಲನ್ನು ಕಂಡಂತಹ ದೇವತೆಗಳು ಕೈ ತಟ್ಟಿ ನಗಾಡದೆ ಉಳಿದಾರೆ. ಖಂಡಿತವಾಗಿ ಪ್ರತೀಕಾರವನ್ನು ಮಾಡುವೇ ಸಿದ್ಧ. ನನಗೊಂದು ಅನುಮತಿ ನೀಡಿದ್ದೆ ಹೌದಾದಲ್ಲಿ ಸುರತಿಂಕಳಿಯನ್ನ ಮಾಡಿ ನಾಲ್ಕನ ಅಧಿಕಾರವನ್ನು ಮರಳಿ ಹೊಂದಿಸ್ತೇನೆ.
ತನಯನಾಡಿದ ವಚನಗಾಲಿಸಿ ಮನದಿ ಕರುಷವನಾಂತು ನುಡಿದಳು ಮನದಿ ಕರುಷವನಾಂತು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಕನವಲ್ಲ ವನಜನೋ ಭನು ಬರುವ ಕೃತಕಾರಿ ರಣಜನಾಭನು ಬರುವ ಕೃತಕರಿ ಅನವರತ ಸುಮನದರ ಪಕರಿ ನಿನಗೆ ಪೇಳುವೆ ಬಂದ ನಿನಗೆ ಪೇಳುವೆ ಬಂದ ವಿಧಿಯಲಿ ಪಡೆದು ಹೊರಗಳರಿ ತನಯನಾಡಿದ ವಚನ ಆಲಿಸಿ Allah